ಹಲೋ ಫ್ರೆಂಡ್ಸ್, ನೀವೇನಾದರೂ ಯೂಟ್ಯೂಬ್ನಲ್ಲಿ ಬೋರಿಂಗ್ ಆಗಿರೋ ಮೂವಿಗಳನ್ನ ನೋಡ್ತಿದ್ರೆ ಇವಾಗ ನಿಲ್ಲಿಸಿ. ನಾನು ನಿಮಗೋಸ್ಕರ ತಂದಿದ್ದೀನಿ ಯೂಟ್ಯೂಬ್ನಲ್ಲಿರೋ ಟಾಪ್ 5 ಪೊಲೀಸ್ ಇನ್ವೆಸ್ಟಿಗೇಷನ್ ಮೂವಿಗಳು. ಈ ಎಲ್ಲ ಮೂವಿಗಳು ಯೂಟ್ಯೂಬ್ನಲ್ಲೇ ಇದೆ ಮತ್ತು ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಲಿಸ್ಟ್ನಲ್ಲಿ ಬರೋ ಮೊದಲನೇ ಮೂವಿ ಹೆಸರು ದೇಜಾವು. ಈ ಮೂವಿನಲ್ಲಿ ಒಬ್ಬ ರೈಟ್ರು ತನ್ನ ಪುಸ್ತಕದಲ್ಲಿ ಏನು ಬರ್ತಿರ್ತಾನೋ ರಿಯಲಾಗಿ ಕೂಡ ಅದೇ ನಡೀತಿರುತ್ತೆ. ಒಂದು ದಿನ ತಾನು ರಾತ್ರಿ ತನ್ನ ಪುಸ್ತಕದಲ್ಲಿ ಒಂದು ಹುಡುಗಿ ಕೊಲೆ ಆಗಿರೋ ರೀತಿ ಬರೆದು ಮಲ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ರಿಯಲಾಗಿ ಕೂಡ ಅದೇ ರೀತಿ ಒಂದು ಕೊಲೆ ಆಗಿರುತ್ತೆ. ಇದರಿಂದ ಪೊಲೀಸರಿಗೆ ಆಶ್ಚರ್ಯ ಅವನನ್ನು ಪೊಲೀಸ್ ಸೆಲ್ಲಲ್ಲಿ ಹಾಕಿ ಬರೆಯೋಕೆ ಕೇಳಿದಾಗ ಆತ ತಾನು ಪೊಲೀಸ್ ಸೆಲ್ಲಲ್ಲಿ ಕೂತ್ಕೊಂಡು ಏನು ಬರ್ತಿರ್ತಾನೋ ರಿಯಲಾಗಿ ಕೂಡ ಅದೇ ನಡೀತಿರುತ್ತೆ. ಈ ಕೇಸ್ನ ಪೊಲೀಸವರು ಯಾವ ರೀತಿ ಸಾಲ್ವ್ ಮಾಡಿದ್ರು, ಅದರಲ್ಲಿ ಬರೋ ಟ್ವಿಸ್ಟ್ಗಳೇನಂತ ನೀವು ಮೂವಿನಲ್ಲಿ ನೋಡೇ ತಿಳ್ಕೊಬೇಕು. ಮೂವಿನಲ್ಲಿ ಕೊನೆಯಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಕೂಡ ರಿವೀಲ್ ಆಗುತ್ತೆ. ನೀವೇನಾದರೂ ಒಂದು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡಬೇಕು ಅಂದ್ಕೊಂಡಿದ್ರೆ ಈ ಮೂವಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಇದು ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ. ಇವಾಗಲೇ ಹೋಗಿ ನೋಡಿ. ಇನ್ನು ಈ ಲಿಸ್ಟ್ನಲ್ಲಿ ಬರೋ ಎರಡನೇ ಮೂವಿ ಹೆಸರು ಧೀರಜ್. ಈ ಮೂವಿನಲ್ಲಿ ಒಂದು ದರೋಡೆಕೋರರ ಗುಂಪು ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ದರೋಡೆ ಮಾಡ್ತಿರ್ತಾರೆ ಮತ್ತು ಮನೇಲಿರೋರನ್ನು ಕೂಡ ಕೊಲ್ತಿರ್ತಾರೆ. ಈ ಕೇಸು ನಮ್ಮ ಹೀರೋ ಧೀರಜ್ ಕಡೆ ಬಂದಾಗ ಅವನು ಆ ಕೇಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾನೆ ಮತ್ತು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವನು ಎದುರಿಸೋ ಸಿಚುವೇಶನ್ಗಳನ್ನ ನೀವು ಮೂವಿನಲ್ಲಿ ನೋಡೇ ತಿಳ್ಕೊಬೇಕು. ಮೂವಿನಲ್ಲಿ ಲವ್, ಎಮೋಷನ್ ಮತ್ತು ಆ್ಯಕ್ಷನ್ಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಮೂವಿನಲ್ಲಿ ಬರೋ ಮಾಸ್ ಸೀನ್ಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ನೀವೇನಾದರೂ ಮಾಸ್ ಮೂವಿಗಳನ್ನ ನೋಡೋರಾಗಿದ್ದರೆ ಈ ಮೂವಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಮೂವಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಕೂಡ ಬೋರ್ ಆಗೋಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದು ಯೂಟ್ಯೂಬ್ನಲ್ಲಿ ಕನ್ನಡದಲ್ಲೇ ಇದೆ. ಇವಾಗಲೇ ಹೋಗಿ ನೋಡಿ. ಇನ್ನು ಈ ಲಿಸ್ಟ್ನಲ್ಲಿ ಬರೋ ಮೂರನೇ ಮೂವಿ ಹೆಸರು ಹಿಟ್ ದ ಫಸ್ಟ್ ಕೇಸ್. ಮೂವಿಯ ಒನ್ ಲೈನ್ ಸ್ಟೋರಿಗೆ ಬಂದರೆ ಒಂದು ಹುಡುಗಿ ಕಾರ್ ಕೆಟ್ಟು ಡ್ರಾಪ್ ಕೇಳೋಕ್ಕೋಸ್ಕರ ನಿಂತಿರ್ತಾಳೆ. ಆ ಹುಡುಗಿ ಇದ್ದಕ್ಕಿದ್ದಾಗೆ ಮಿಸ್ಟ್ರಿಯಾಗಿ ಕಿಡ್ನಾಪ್ ಆಗಿ ಹೋಗ್ತಾಳೆ. ಆ ಹುಡುಗಿ ಕಿಡ್ನಾಪ್ ಆಗಿರೋಕ್ಕೆ ಯಾವುದೇ ರೀತಿ ಸಾಕ್ಷಿ ಇರೋದಿಲ್ಲ ಮತ್ತು ಯಾವುದೇ CCTV ಕೂಡ ರೆಕಾರ್ಡ್ ಆಗಿರೋದಿಲ್ಲ. ಈ ಕೇಸ್ ನಮ್ಮ ಹೀರೋ ಕಡೆ ಬಂದಾಗ ಆತನ ಲವರ್ ಕೂಡ ಇದೇ ರೀತಿ ಕಿಡ್ನಾಪ್ ಆಗಿರ್ತಾಳೆ. ಈ ಕಿಡ್ನಾಪ್ಗಳನ್ನೆಲ್ಲ ಯಾರು ಮಾಡ್ತಿರೋದು ಮತ್ತು ಯಾಕೆ ಮಾಡ್ತಿರೋದಂತ ಹೀರೋ ಯಾವ ರೀತಿ ಕಂಡು ಹಿಡಿತಾನೆ ಅಂತ ನೀವು ಮೂವಿನಲ್ಲಿ ನೋಡಿ ತಿಳ್ಕೋಬೇಕು. ಮೂವಿಯ ಕೊನೆಯವರೆಗೆ ಟ್ವಿಸ್ಟ್ಗಳು ಬರ್ತಾನೆ ಇರುತ್ತೆ. ನೀವೇನಾದರೂ ಥ್ರಿಲ್ಲರ್ ಮೂವಿಗಳನ್ನ ನೋಡೋರಾಗಿದ್ದರೆ ಈ ಮೂವಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಇದು ಯೂಟ್ಯೂಬ್ನಲ್ಲೇ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಇವಾಗಲೇ ಹೋಗಿ ನೋಡಿ. ಇನ್ನು ಈ ಲಿಸ್ಟ್ನಲ್ಲಿ ಬರೋ ನಾಲ್ಕನೇ ಮೂವಿ ಹೆಸರು ಕವಚಂ. ಈ ಮೂವಿನಲ್ಲಿ ವಿಜಯ್ ಒಬ್ಬ ಸಿನ್ಸಿಯರ್ ಆ್ಯಂಡ್ ಡೈನಾಮಿಕ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಮೊದಲೇ ಹಾರ್ಟ್ ಬೇಕಾಗಿರೋ ನಮ್ಮ ಹೀರೋಗೆ ಸಂಯುಕ್ತ ಅನ್ನೋ ಒಂದು ಹುಡುಗಿ ಪರಿಚಯ ಆಗುತ್ತೆ. ಇವರಿಬ್ಬರಿಗೂ ಕೂಡ ಹಣದ ಅವಶ್ಯಕತೆ ಬೀಳೋದ್ರಿಂದ ಒಂದು ಕಿಡ್ನಾಪ್ ನಾಟಕನ ಆಡ್ತಾರೆ. ಇದರಿಂದ ನಮ್ಮ ಹೀರೋ ಯಾವ ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡ ಮತ್ತು ಅಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಕೂಡ ರಿವೀಲ್ ಆಗುತ್ತೆ. ಆ್ಯಕ್ಚುಲಿ ಸಂಯುಕ್ತ ಯಾರು, ಅವನಿಗೆ ಹಣದ ಅವಶ್ಯಕತೆ ಯಾಕೆ ಬಂತು ಅಂತ ನೀವು ಮೂವಿನಲ್ಲಿ ನೋಡೇ ತಿಳ್ಕೊಬೇಕು. ಮೂವಿನಲ್ಲಿ ಎಮೋಷನ್, ಲವ್, ಕಾಮಿಡಿ ಎಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಆ್ಯಕ್ಷನ್ ಬ್ಲಾಕ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೀವೇನಾದರೂ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಇರೋವಂಥ ಒಂದು ಕಮರ್ಷಿಯಲ್ ಮೂವಿನ ನೋಡ್ಬೇಕಂದ್ರೆ ಈ ಮೂವಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಇನ್ನು ಈ ಲಿಸ್ಟ್ನಲ್ಲಿ ಬರೋ ಐದನೇ ಮೂವಿ ಹೆಸರು ನೀನ್ಯಾರು. ಈ ಮೂವಿನಲ್ಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಅವರ ವೈಫ್ ರೇಪ್ ಆಗಿರುತ್ತೆ ಮತ್ತು ಒಬ್ಬ ಪೊಲೀಸ್ ಆಫೀಸರ್ ಮರ್ಡರ್ ಕೂಡ ಆಗಿರುತ್ತೆ. ಈ ಕೇಸ್ನ ಸಾಲ್ವ್ ಮಾಡೋಕ್ಕಂತಲೇ ವಿಕ್ರಮ್ ವಾಸುದೇವ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾರೆ. ಅವರು ಕೇಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಮತ್ತು ಅದರಲ್ಲಿ ಬರೋ ಟ್ವಿಸ್ಟ್ಗಳನ್ನ ಮೂವಿನಲ್ಲಿ ನೋಡೇ ತಿಳ್ಕೊಬೇಕು. ಈ ಮೂವಿನಲ್ಲಿ ಸ್ಟಾರ್ಟಿಂಗ್ 20 ನಿಮಿಷ ನಾರ್ಮಲಾಗೇ ಹೋಗುತ್ತೆ. ಅಲ್ಲಿಂದ ಟ್ವಿಸ್ಟ್ಗಳು ರಿವೀಲ್ ಆಗ್ತಾನೆ ಹೋಗ್ತವೆ. ನೀವೇನಾದರೂ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರೋವಂಥ ಮೂವಿನ ನೋಡ್ಬೇಕು ಅನ್ಕೊಂಡ್ರೆ ಈ ಮೂವಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಮೂವಿ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಐ ಹೋಪ್ ವಿಡಿಯೋನ ಕೊನೆಯವರೆಗೆ ನೋಡಿದ್ರೆ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.